ಲಕ್ಷ್ಮಮ್ಮ ಅಂತ ಬೇಕಾದವರು ಆಗ್ತೀವಿ ಅವರಿಗೆ 1570 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದೊಂದು ಪ್ರಾಪರ್ಟಿ ಅವ್ರು ಬೇರೆ ಒಬ್ಬಂದೇ ಆಸ್ತಿ. ಇದನ್ನ ಈ ತರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು ಯಾರೋ ಲಕ್ಷ್ಮಣ್ಣವರು. ಅವರು ಟೀಚರ್, ಅವರು ನಮ್ಮ ತಂದೆಯಲ್ಲೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು JP ಅವರು 2020 ಫಸ್ಟ್ ಆರ್ಟಿಕಲ್ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ JP ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿಯನ್ನ ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯ್ತು ಅಂತಂದ್ರೆ ಇವ್ರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನ ಕಾಂಪೌಂಡ್ ಮಾಡ್ಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡ್ಲಿಲ್ಲ. ಆಮೇಲೆ ನಾನು ಬರವಣಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಗ್ಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯ್ತು ಹೋಗೋಣ ಅಂತ ಅಂದ್ರೆ ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರ್ನ ಕೊಟ್ಟಾಗ ಅವ್ರೇನ್ ಮಾತಾಡಿದ್ರು, ಅವ್ರು ಸುಮ್ಮನಾದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020 ನಾವು ಕೋರ್ಟಿಗೆ ಹೋಗಿ 2020 ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸ್ಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲಾ ದಾಖಲಾತಿಗಳನ್ನು ನಾವು ಒದಗಿಸಿತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದ್ಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದವರು ಅವ್ರು ಬರಲಿಲ್ಲ. ನಾವು ನಿನ್ನೆ ಏನ್ ನೋಡಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಲ್ಲ, ನಮ್ಮಂತ ಬಡವರದ ಆಸ್ತಿಯನ್ನ ಇವರು ಇದು ಮಾಡ್ತಾ ಇದ್ದಾರೆ. ಅದನ್ನ ಯಾರು ಕಾಂಪೌಂಡ್ ಕಟ್ಟಿದವರು ಯಶು ಅವ್ರ ತಾಯಿ, ಪುಷ್ಪ. ಆಮೇಲೆ ಇದು ಪಕ್ಕದಲ್ಲಿ ಶೆಡ್ ಹಾಕಿದಾರಲ್ಲ, ಇವರು ನಟರಾಜು ಅಂತ. ಇವರು ಒಂದು ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಆಗಿದೆ? ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ. ಅವ್ರು ಯಾವುದೇ ಒಂದು ಕೋರ್ಟ್ಗೂ ಹಾಜರಾತಿ ಆಗ್ಲಿಲ್ಲ, ಮತ್ತೆ ಯಾವುದೇ ಒಂದು ದಾಖಲಾತಿಗಳನ್ನು ಕೊಡ್ಲಿಲ್ಲ. ಅದರಿಂದ ಎಲ್ಲಾ ದಾಖಲಾತಿಗಳು ನಮ್ಮ ಪರವಾಗಿದ್ದರಿಂದ ನಮ್ಮಂತೆ ಎಲ್ಲ ನೋಟಿಸ್ ಯಾರಿಗೆ ನೋಟಿಸ್ ಎಲ್ಲ ಹೋಗಿದೆ. ನೋಟಿಸ್ ನಾವು ಕಳಿಸಿದ್ದೀವಿ. ಬೇರೆ ಬಿಟ್ಟಿದ್ದಾರೆ ಅದನ್ನ ಗೊತ್ತಿಲ್ಲ. ಕೋರ್ಟಿಗೆ ನಾನು ಎಷ್ಟೋ ಸರಿ ಆರ್ಗ್ಯುಮೆಂಟ್ ಹೋಗಿದ್ದೀನಿ, ಹಿರಿಂಗಿಗೆ ಹೋಗಿದ್ದೀನಿ. ಅವ್ರು ಯಾವತ್ತೂ ಒಂದು ದಿವಸ ಬಂದಿಲ್ಲ ಅವ್ರು ಕೋರ್ಟಿಗೆ. ಬಾಗಿಲಿಗೆ ನೋಟಿಸ್ ಬಾಗಿಲಿಗೂ ಮತ್ತೆ ಅದಾದ್ಮೇಲೆ ಕೋರ್ಟ್ ಆಗಿದೆ. ನೋಟಿಸ್ ಎಲ್ಲ ಕಾಂಪೌಂಡ್ ಸೆಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ವಿ. ಪಬ್ಲಿಕ್ ಅಲ್ಲೇ ಅಂಟಿಸಿರೋದು. ನಾವೇನು ರಾತ್ರಿ ಹೊತ್ತೆ ಅಂಟಿಸಿಲ್ಲ, ಹಗಲೊತ್ತೆ ಬಂದು ಅಂಟಿಸಿದ್ವಿ. ಮೂಲ ಓನರ್ ಲಕ್ಷ್ಮಮ್ಮ ಮೂಲ ಓನರ್. ಇದು ಪುಷ್ಪ ಅವರು ಇದು ಮಾಡ್ಕೊಂಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.